ನೋಡಿ, ಬ್ರಿಟಿಷರು ಭಾರತಕ್ಕೆ ಬರೋಕ್ಕಿಂತ ಮುಂಚೆ ಭಾರತ ಆರ್ಥಿಕವಾಗಿ ಪ್ರಪಂಚದ ನಂಬರ್ 1 ರಾಷ್ಟ್ರವಾಗಿತ್ತು. ಭಾರತ ಸುಮಾರು 340 ಸಂಸ್ಥಾನಗಳಲ್ಲಿ ಹರಿದು ಹಂಚೋಗಿ. ಒಬ್ಬ ರಾಜನಿಗೆ ಮಿನಿಮಮ್ 15 ಹೆಂಡತಿರು, ಒಬ್ಬೊಬ್ಬ ಹೆಂಡತಿಗೆ 5 ಜನ ಮಕ್ಕಳು. ಆ ಮಕ್ಕಳಿಗೆ ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ, ಅವ್ರವ್ರ ಮಧ್ಯೆ ಯುದ್ಧ. ಪೋರ್ಚುಗೀಸ್ಗೆ ಮತ್ತೆ ಫ್ರೆಂಚ್ಗೆ ಆಗದ ಇಡೀ ಭಾರತದ ಕಬ್ಜಾ ಅಥವಾ ಕ್ಯಾಪ್ಚರಿಂಗ್ ದ ಹೋಲ್ ಆಫ್ ಇಂಡಿಯಾ ಬ್ರಿಟಿಷರಿಗೆ ಮಾತ್ರ ಹೇಗೆ ಸಾಧ್ಯ ಆಯಿತು? ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದಾಗೆ ಬ್ರಿಟಿಷರು ಭಾರತೀಯರ ಮೇಲೆ ಅದೆಂತ ಮೋಡಿ ಮಾಡಿದ್ರು ಇದನ್ನ ತಿಳ್ಕೋಬೇಕು ಅಂದರೆ ನಾವು ಬ್ರಿಟಿಷರು ಭಾರತಕ್ಕೆ ಬರೋದಕ್ಕಿಂತ ಸ್ವಲ್ಪ ಮುಂಚೆ ಹೋಗಬೇಕು. ನೋಡಿ, ಬ್ರಿಟಿಷರು ಭಾರತಕ್ಕೆ ಬರೋಕ್ಕಿಂತ ಮುಂಚೆ ಭಾರತ ಆರ್ಥಿಕವಾಗಿ ಪ್ರಪಂಚದ ನಂಬರ್ 1 ರಾಷ್ಟ್ರವಾಗಿತ್ತು. ಪ್ರಪಂಚದ GDPನಲ್ಲಿ 70% GDP ಭಾರತದಾಗಿತ್ತು. ಯಾಕೆಂದರೆ ಆಗಿದ್ದು ಅಗ್ರಿಕಲ್ಚರ್ ಎಕಾನಮಿ. ಭಾರತದ ಸಾಂಬಾರು ಪದಾರ್ಥಗಳಿಗೆ, ಭಾರತದ ಅಗ್ರಿಕಲ್ಚರ್ ಪ್ರಾಡಕ್ಟ್ಗಳಿಗೆ ಪ್ರಪಂಚದಾದ್ಯಂತ ಅತ್ಯಂತ ಬೇಡಿಕೆ ಇತ್ತು, ಅದರಲ್ಲೂ ಯುರೋಪಿಯನ್ ಮಾರುಕಟ್ಟೆನಲ್ಲಿ. ಸೊ ಜನ ಅನ್ಕೋತಾರೆ ಈ ಬ್ರಿಟಿಷರು ಸಿ ರೂಟ್ ಮೂಲಕ ಭಾರತಕ್ಕೆ ಬರೋಕ್ಕಿಂತ ಮುಂಚೆ ಬ್ರಿಟಿಷರಿಗಾಗಲಿ ಅಥವಾ ಯುರೋಪಿಯನ್ಸ್ಗಾಗಲಿ ಇದ್ರ ಬಗ್ಗೆ ಗೊತ್ತೇ ಇರಲಿಲ್ಲ, ಭಾರತದ ಬಗ್ಗೆ ಅಂತ. ಅದು ಸುಳ್ಳು. ಯುರೋಪಿಯನ್ರಿಗೆ ಭಾರತದ ಬಗ್ಗೆ ಗೊತ್ತಿತ್ತು, ಯುರೋಪಿಯನ್ ಮಾರ್ಕೆಟಿನಲ್ಲಿ ಭಾರತದ ಸಾಂಬಾರು ಪದಾರ್ಥಗಳು ಸಿಗ್ತಿತ್ತು. ಆದರೆ ಇದಕ್ಕೆ ಒಬ್ಬ ಮಧ್ಯವರ್ತಿಗಳಿದ್ರು. ಅವ್ರು ಯಾರು? ಈ ಅರಬ್ ವರ್ತಕರು. ಈ ಅರಬ್ ವರ್ತಕರು ಭಾರತದಲ್ಲಿ ಸಾಂಬಾರು ಪದಾರ್ಥಗಳನ್ನು, ಅಗ್ರಿಕಲ್ಚರ್ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡಿ ಅದನ್ನು ಲ್ಯಾಂಡ್ ರೂಟ್ ಮೂಲಕ ಯುರೋಪಿಯನ್ ಮಾರ್ಕೆಟ್ಗೆ ತಲುಪಿಸ್ತಾ ಇದ್ರು. ಲ್ಯಾಂಡ್ ರೂಟ್ ಅಂದರೆ ಹೇಗೆ? ಅಫ್ಘಾನಿಸ್ತಾನದಿಂದ ರಷ್ಯಾದಿಂದ ಇರಾನಿಂದ ಯುರೋಪ್. ಇದೊಂದು ತುಂಬ ದುರ್ಗಮವಾದ ಮತ್ತು ಬಹಳ ಸಮಯ ತಗೊಳ್ತಾ ಇದ್ದಂಥ ಮಾರ್ಗ. ಅದರಲ್ಲಿ ಏನಾಗೋದು, ಇವರು ಭಾರತದಲ್ಲಿ ಸಾಂಬಾರು ಪದಾರ್ಥಗಳನ್ನ ಮತ್ತು ಅಗ್ರಿಕಲ್ಚರ್ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡಿ ಅದು ಯುರೋಪ್ ತಲುಪೋ ಅಷ್ಟೊತ್ತಿಗೆ ಅರ್ಧಕ್ಕರ್ಧ ಹಾಳಾಗ್ಬಿಡೋದು. ಮಿಕ್ಕಿದ ಅರ್ಧ ಪ್ರಾಡಕ್ಟ್ಗಳನ್ನ ಅವರು 1ಕ್ಕೆ 20ರಷ್ಟು ಬೆಲೆಯಲ್ಲಿ ಮಾರ್ತಾಯಿದ್ರು. ಅದರಿಂದ ಏನಾಯಿತು, ಯುರೋಪಿಯನ್ ದೇಶಗಳಲ್ಲಿ ಸ್ವಲ್ಪ ಅರಾಜಕತೆ ಸೃಷ್ಟಿಯಾಯಿತು. ಏನಂದರೆ ಜನಕ್ಕೆ ಈ ಪ್ರಾಡಕ್ಟ್ಗಳು ಬೇಕು, ಆದರೆ ಸಿಕ್ಕಾಪಟ್ಟೆ ದರ. ಇದು ಸ್ವಲ್ಪ ಜನರಲ್ಲಿ ಅಸಮಾಧಾನ ಮೂಡ್ತಾ ಇದ್ದಂಗೆ ಅಲ್ಲಿನ ರಾಜರುಗಳಿಗೆ ಮತ್ತು ವರ್ತಕರಿಗೆ ಟೆನ್ಷನ್ ಶುರುವಾಯಿತು. ಹೀಗೆ ಆದರೆ ಜನ ದಂಗೆ ಎದ್ಬಿಡ್ಬೋದು. ಹಾಗಾದರೆ ಇದಕ್ಕೆ ಪರಿಹಾರ ಏನು? ಪರಿಹಾರ ಅಂದರೆ ಭಾರತಕ್ಕೆ ಒಂದು ಸಮುದ್ರ ಮಾರ್ಗನ ಕಂಡುಹಿಡಿಬೇಕು. ಇದರಿಂದ ಏನಾಗುತ್ತೆ? ಇದರಿಂದ ನಾವು ದೊಡ್ಡ ದೊಡ್ಡ ಹಡಗುಗಳಲ್ಲಿ ಸಾಂಬಾರು ಪದಾರ್ಥಗಳನ್ನು, ಅಗ್ರಿಕಲ್ಚರ್ ಪ್ರಾಡಕ್ಟ್ಗಳನ್ನ ತರಿಸ್ಬೋದು, ಮತ್ತು ಬೇಗ ತರಬಹುದು, ರೇಟ್ನ ಕಂಟ್ರೋಲ್ ಮಾಡ್ಬೋದು. ಹೀಗಾಗಿ ಭಾರತಕ್ಕೆ ಒಂದು ಸಮುದ್ರ ಮಾರ್ಗದ ಅನ್ವೇಷಣೆ ಶುರುವಾಯಿತು. ಆದರೆ ಈ ಅನ್ವೇಷಣೆ ಸುಲಭದ್ದಾಗಿತ್ತಾ? ಖಂಡಿತ ಇಲ್ಲ. 100 ವರ್ಷಗಳ ಕಾಲ ತಗೊಂಡು ಸಾವಿರಾರು ಹಡಗುಗಳು ಮುಳುಗೋದು, ಎಷ್ಟೋ ಜನ ತಮ್ಮ ಪ್ರಾಣ ಬಲಿತಿದ್ರು. ಕೊಲಂಬಸ್ ಅನ್ನೋ ಒಬ್ಬ ನಾವಿಕ ಭಾರತನ ಕಂಡುಹಿಡಿಯೋಕೆ ಹೋಗಿ ಅಮೆರಿಕನ್ ಕಂಡುಹಿಡ್ದ. ನಂತರ ಒಬ್ಬ ಪೋರ್ಚುಗೀಸ್ ನಾವಿಕ ವಾಸ್ಕೋ ಡಿ ಗಾಮಾ ಅನ್ನೋನು 1498ನೇ ಇಸ್ವಿ ಮೇ 20ನೇ ತಾರೀಕು ಕ್ಯಾಲಿಕಟ್ ಅನ್ನೋ ಪ್ರದೇಶನ ತಲುಪಿದ. ಅವನು ಭಾರತಕ್ಕೆ ಸಮುದ್ರ ಮಾರ್ಗದಲ್ಲಿ ಬಂದ ಪ್ರಪ್ರಥಮ ಯುರೋಪಿಯ. ಅವನು ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿತಾ ಇದ್ದಂಗೆ ಫ್ಲಡ್ ಗೇಟೇ ಓಪನ್ ಆಗೋಯ್ತು. ಪೋರ್ಚುಗೀಸರು ಬಂದರು, ನಂತರ ಫ್ರೆಂಚ್ ಬಂದರು, ನಂತರ ಬ್ರಿಟಿಷರು ಬಂದರು, ನಂತರ ಡಚ್ ಬಂದರು. ಅದು ದೊಡ್ಡ ಕತೆ ಬಿಡಿ. ಈಗ ಇವರು ಭಾರತಕ್ಕೆ ಬಂದಾಗ ಭಾರತದ ಪರಿಸ್ಥಿತಿ ಹೆಂಗಿತ್ತು ಅದು ಮುಖ್ಯ. ಆವಾಗ ಭಾರತ ಒಂದು ಅಖಂಡವಾಗಿ ಭಾರತ ಅಂತ ಇರಲಿಲ್ಲ. ಭಾರತ ಸುಮಾರು 340 ಸಂಸ್ಥಾನಗಳಲ್ಲಿ ಹರಿದು ಹಂಚೋಗಿತ್ತು. ರಾಜರು, ಸಾಮಂತರು, ಪಾಳೆಗಾರರು, ಹೀಗೆ ಎಲ್ಲರೂ ತಮ್ಮದೇ ಸಂಸ್ಥಾನನ ಆಳ್ತಾ ಇದ್ರು. ಇವರಲ್ಲಿ ಬಹುಪಾಲು ಜನ ಸುಖ ಮತ್ತು ಲೋಲುಪ್ತತೆಯಲ್ಲಿ ಮುಳುಗೋಗಿದ್ರು. ನೋಡಿ, ಈಗ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಇದ್ದೀವಿ. ಈಗಲೇ ನಮ್ಮ ರಾಜಕಾರಣಿಗಳು, MLAಗಳು, MP ಗಳ ದರ್ಪಣ ನೋಡೋಕ್ಕಾಗಲ್ಲ. ಅವರ ದಿಮಾಗ್ಗಳೇನು, ಅವ್ರು ತಿಂತಾ ಇರೋ ದುಡ್ಡುಗಳೇನು, ತಮ್ಮ ಮಕ್ಕಳೇ ನೆಕ್ಸ್ಟ್ ನಮ್ಮ ಜಾಗಕ್ಕೆ ಬರಬೇಕು ಅನ್ನೋ ಅವರ ಹಪಾಪಿ ಏನು. ಹೀಗಿರುವಾಗ 100 ವರ್ಷದ ಹಿಂದೆ ವಂಶ ಪಾರಂಪರ್ಯವಾಗಿ ಬಂದ ಆಡಳಿತನ ಮಾಡ್ತಾ ಇದ್ದ ನಮ್ಮ ಸಾಮಂತರು, ರಾಜರು ಮತ್ತು ಪಾಳೆಗಾರರು ಎಷ್ಟು ಕುಲಾಗಿಟ್ಟಿರ್ಬೇಕು. ಅಧಿಕಾರ ಅನ್ನೋದು ನಮ್ಮ ಹಕ್ಕು ಅನ್ನೋ ಮನೋಭಾವದಲ್ಲಿ ಅವರು ಯಾವ ರೀತಿ ದೌರ್ಜನ್ಯಗಳನ್ನೇ ಮಾಡಿರ್ಬೋದು. ಒಬ್ಬ ರಾಜನಿಗೆ ಮಿನಿಮಮ್ 15 ಹೆಂಡತಿರು, ಒಬ್ಬೊಬ್ಬ ಹೆಂಡತಿಗೆ 5 ಜನ ಮಕ್ಕಳು. ಆ ಮಕ್ಕಳಿಗೆ ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ, ಅವ್ರವ್ರ ಮಧ್ಯೆ ಯುದ್ಧ. ಆಯ್ತಾ? ಈ ಎಲ್ಲ ಆ ಯುದ್ಧಕ್ಕೆ ತಗೊಳ್ಳೋರು ಯಾರು? ಸಾಮಾನ್ಯ ಪ್ರಜೆಗಳು. ಆ ಯುದ್ಧದಿಂದ ಆಗ ಖರ್ಚನ್ನ ಭರಿಸೋರು ಯಾರು? ಸಾಮಾನ್ಯ ಪ್ರಜೆಗಳು.
ಈ ಯುದ್ಧದಲ್ಲಿ ಸಾಯೋರು ಯಾರು? ಸಾಮಾನ್ಯ ಪ್ರಜೆಗಳು. ಇದೆಲ್ಲದರಿಂದ ಭಾರತದ ಒಬ್ಬ ಸಾಮಾನ್ಯ ಪ್ರಜೆ ಹೈರಾಣಾಗೋಗಿದ್ದ. ಅವನಿಗೆ ರಾಜನ ಮೇಲೆ ಯಾವುದೇ ರೀತಿ ಭಾವನಾತ್ಮಕ ಸಂಬಂಧನೇ ಇರಲಿಲ್ಲ. ರಾಜರು ತಮ್ಮದೇ ಲೋಲುಪ್ತತೆಯಲ್ಲಿ ಮುಳುಗು ಹೋಗಿದ್ರು. ನಮ್ಮ ರಾಣಿಗೆ ಚಿನ್ನದ ಸರ ಕೊಡಿಸ್ದೆ, ವಜ್ರದ ಹಾರ ಮಾಡಿಸ್ದೆ, ನಾನು ಇಷ್ಟು ಜನ ಹೆಂಗಸರ ಜೊತೆ ಮಲ್ಕೊಂಡೆ, ಈ ಹೆಂಡ ಕೊಡದೆ, ಈ ಮದ್ಯ ಕೊಡದೆ, ಈ ಲೋಲುಪ್ತತೆಯಲ್ಲೇ 98% ರಾಜರು ಮುಳುಗೋಗಿದ್ರು. ಇಂಥ ಪರಿಸ್ಥಿತಿನಲ್ಲಿ ಯುರೋಪಿಯನ್ನರ ಆಗಮನ ಆಯಿತು. ಆದರೆ ಇಲ್ಲೊಂದು ಕ್ವಶನ್ ಇದೆ. ಈ ಯುರೋಪಿಯನ್ನರಲ್ಲಿ ಫಸ್ಟ್ ಬಂದವರು ಪೋರ್ಚುಗೀಸರು, ನೆಕ್ಸ್ಟ್ ಬಂದವರು ಫ್ರೆಂಚು, ಅದಾದಮೇಲೆ ಬ್ರಿಟಿಷು, ಅದಾದಮೇಲೆ ಡಚ್ಚರು. ಪೋರ್ಚುಗೀಸ್ಗೆ ಮತ್ತು ಫ್ರೆಂಚ್ಗೆ ಆಗದ ಇಡೀ ಭಾರತದ ಕಬ್ಜಾ ಅಥವಾ ಕ್ಯಾಪ್ಚರಿಂಗ್ ದ ಹೋಲ್ ಆಫ್ ಇಂಡಿಯಾ ಬ್ರಿಟಿಷರಿಗೆ ಮಾತ್ರ ಹೇಗೆ ಸಾಧ್ಯ ಆಯಿತು? ಇದು ಇನ್ನೊಂದು ರೋಚಕತೆ. ಇದನ್ನು ಮುಂದಿನ ಸಂಚಿಕೆಯಲ್ಲಿ ಡಿಸ್ಕಸ್ ಮಾಡೋಣ. ನಮಸ್ಕಾರ.